ತುಮಕೂರು ನಗರದ ಕೆಆರ್ ಬಡಾವಣೆಯ ರಾಜರಾಜೇಶ್ವರಿ ನೃತ್ಯ ಕಲಾ ಮಂದಿರದ ಶ್ರೀಯುತ ವಿದ್ವಾನ್ ಶ್ರೀ ಹರೀಶ್ ರಾಮನ್ ರವರಿಗೆ 2025ನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಒದಗಿ ಬಂದಿದ್ದು, ಈ ಸಂದರ್ಭದಲ್ಲಿ ನೃತ್ಯ ಕಲಾ ಮಂದಿರದ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಶ್ರೀಯುತ ವಿದ್ವಾನ್ ಶ್ರೀ ಹರೀಶ್ ರಾಮನ್ ರವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದರು. ಹಿಮಾಲಯದ ನೆತ್ತಿಯಲ್ಲಿ, ಕಾಶ್ಮೀರದ ಭಿತ್ತಿಯಲ್ಲಿ, ಅಸ್ಸಾಮಿನ ಕಾಡಿನಲ್ಲಿ, 5 ನದಿಯ ನಾಡಿನಲ್ಲಿ ಒತ್ತಿ ಉರಿಯೋ ಬೆಂಕಿ ಆರಿ ತಣ್ಣಗಾಗಲಿ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಜ್ಞಾನಬುತ್ತಿ ಸಂಸ್ಥೆಯ ಮುರಳಿ ಕೃಷ್ಣ ಅವರು, ನಮಗೂ ಸಹ ಅಡಿಪಾಯ ಈ ರಾಜರಾಜೇಶ್ವರಿ ನೃತ್ಯ ಕಲಾ ಮಂದಿರವೇ ಆಗಿರುತ್ತದೆ. 2025ನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿರುವ ಹರೀಶ್ ರಾಮನ್ ರವರಿಗೆ ತುಂಬು ಹೃದಯದ ಅಭಿನಂದನೆ ಸಲ್ಲಿಸುತ್ತೇವೆ. ಇಷ್ಟು ಅಪಾರವಾದ ವಿದ್ಯಾರ್ಥಿ ವೃಂದವನ್ನ ಹೊಂದಿರುವ ಶ್ರೀಯುತ ವಿದ್ವಾನ್ ಹರೀಶ್ ರಾಮನ್ ಅವರನ್ನ ಕಂಡರೆ ಸಂತೋಷವಾಗುತ್ತದೆ ಎಂದು ತಿಳಿಸಿದರು. ಹರೀಶ್ ರಾಮನ್ ಅವರಿಗೆ ನಾನು ಅಭಿನಂದನೆ ಮಾಡಲಿಕ್ಕೋಸ್ಕರ ನಾನು ಉತ್ಸುಕನಾಗಿ ಇಲ್ಲಿಗೆ ಬಂದಿದ್ದೇನೆ. ವೇದಿಕೆಯನ್ನು ಕೊಟ್ಟು ಗೌರವಿಸಿದ್ದಾರೆ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಸ್ವಾಗತಿಸಿದ್ದಾರೆ. ನಿಜವಾಗಲೂ ನಿಮ್ಮ ಇವತ್ತು ಅಭಿನಂದನೆಗೆ ಪಾತ್ರರಾಗಿರ್ತಕ್ಕಂಥವ್ರು ಹರೀಶ್ ರಾಮನ್ ಅವರು. ಅಭಿನಂದನೆಗೆ ಪಾತ್ರವಾಗಿರ್ತಕ್ಕಂಥದ್ದು ಹರೀಶ್ ರಾಮನ್ ಅವರು. ನಾನು ನಿಜವಾಗೂ ಕೂಡ ಏನಾದರೂ ಅಭಿನಂದಿಸಬೇಕಾದ್ರೆ ನಿಜವಾಗೂ ನಿಮ್ಮೆಲ್ಲರಿಗೂ ಅಭಿನಂದಿಸಬೇಕು. ಯಾಕೆಂದ್ರೆ ನಿಮ್ಮ ಹೃದಯ ಶ್ರೀಮಂತಿಕೆಯನ್ನ ಕೊಟ್ಬಿಟ್ಟಿದ್ದೀರಿ ಇವರಿಗೆ. ನಿಮ್ಮ ಪ್ರೀತಿಯನ್ನ, ನಿಮ್ಮ ವಿಶ್ವಾಸವನ್ನು, ನಿಮ್ಮ ಸ್ನೇಹವನ್ನು, ನಿಮ್ಮ ಕಾಳಜಿಯನ್ನು, ನಿಮ್ಮ ಕನಿಕರವನ್ನು, ನಿಮ್ಮ ಕಳಕಳಿಯನ್ನ ಎಲ್ಲವನ್ನೂ ಕೂಡ ಇವ್ರಿಗೆ ಅರ್ಪಿಸ್ಬಿಟ್ಟಿದ್ದೀರಿ. ಅರ್ಪಿಸ್ಬೇಕಾದ್ರೆ ಎಲ್ಲರ ಮೊಗದಲ್ಲಿ ಎಂತ ನಗೆ ಇತ್ತು, ಎಂತ ಸಂತೋಷ ಇತ್ತು, ಎಂತ ಆತ್ಸಾಹ ತುಂಬಿ ಬರ್ತಾ ಇತ್ತು. ಅದು ನಿಜವಾದ ಪ್ರೀತಿ, ಅದು ನಿಜವಾದ ಸೆಳೆತ, ಅದು ಹೃದಯದ ಬಡಿತ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಶ್ರೀಯುತ ವಿದ್ವಾನ್ ಶ್ರೀ ಹರೀಶ್ ರಾಮನ್ ಅವರು ಮಾತನಾಡುತ್ತಾ, ನಾವು ಸಹ ನಮ್ಮ ನೃತ್ಯಾಭ್ಯಾಸವನ್ನ ಇದೇ ರಾಜರಾಜೇಶ್ವರಿ ನೃತ್ಯ ಕಲಾ ಶಾಲೆಯಿಂದ ಆರಂಭಿಸಿದ್ದೆವು. ಈ ದಿನ ಈ ಶಾಲೆಯಿಂದ ಸನ್ಮಾನಕ್ಕೆ ಒಳಗಾಗಿರುವುದು ನಮಗೆ ತುಂಬಾ ಸಂತೋಷವನ್ನು ಉಂಟು ಮಾಡಿದೆ. ನಮಗೆ ಮೊದಲ ಗುರು ನಮ್ಮ ತಂದೆಯವರೇ. ಅವರ ಬಳಿ ವಿದ್ಯಾಭ್ಯಾಸ ಕಲಿಯುವುದು ತುಂಬಾ ಕಠಿಣವಾದ ಸಂಗತಿ. ಆದರೂ ನಾವು ಮತ್ತು ನಮ್ಮ ಸಹೋದರರು ಸಹೋದರಿಯರು ಹೆಚ್ಚು ಶ್ರದ್ಧಾ ಭಕ್ತಿಯಿಂದ ಮತ್ತು ಕಠಿಣ ಶ್ರಮದಿಂದ ಕಲಿತೆವು. ಈ ರಾಜರಾಜೇಶ್ವರಿ ನೃತ್ಯ ಕಲಾ ಸಂಸ್ಥೆಗೆ ದೇಶ ವಿದೇಶದಲ್ಲೂ ಸಹ ಹೆಸರುವಾಸಿಯಾಗಿದ್ದು, ಇದರ ಸಂಪೂರ್ಣ ಕೀರ್ತಿ ನಮ್ಮ ಸಹೋದರಿಯರು ಹಾಗೂ ನಮ್ಮ ವಿದ್ಯಾರ್ಥಿಗಳಿಗೆ ಸೇರತಕ್ಕದ್ದು ಎಂದು ಹರ್ಷ ವ್ಯಕ್ತಪಡಿಸಿದರು. ಇದೇ ಅಂಗಳದಲ್ಲಿ ನಾವೆಲ್ಲ ಭರತನಾಟ್ಯ, ನಾನು, ಅಣ್ಣ, ತಮ್ಮ, ನಮ್ಮ ಅಕ್ಕಂದಿರಿಬ್ಬರು ಸತ್ಯವತಿ, ಗುಣವತಿ ಎಲ್ಲ ನಾವೆಲ್ಲ ತುಂಬ ಚಿಕ್ಕವರು. ಅಪ್ಪವರು ಒಂದು ಹೆಜ್ಜೆ ಸುಮ್ಮನೆ ಹಿಂಗೆ ಅಳ್ಳಾಡಿದರೆ ಕಡ್ಡಿ ನಮ್ಮ ಕಾಲಿಗೆ ಹೆಂಗೆ ಬೀಳೋದು ಅಂದರೆ ನಮ್ಮ ಕಣ್ಣಿಗೆ ಕಾಣ್ತಿಲ್ಲ, ಅಷ್ಟು ಫಾಸ್ಟಾಗಿ ಬರೋದು. ಬಿದ್ಮೇಲೆ ನಾವು ಗೊತ್ತಾಗೋದು, ಅಯ್ಯೋ ಕಡ್ಡಿ ಬಿತ್ತು ಆಲ್ರೆಡಿ ಅಂತ. ಯಾಕೆಂದರೆ ನಾವು 5 ಜನ ಮಕ್ಕಳಾಗಲೂ ಸಹ ನಮಗೆ ಆ ರೀತಿ ಶಿಸ್ತಾಗಿ ಪಾಠ ಮಾಡೋದು ಒಂದು. ಎರಡನೇದು ಮನಸ್ಸು, ನಾವು ಏನಾನ ಒಂಚೂರು ಆ ಕಡೆ ಈ ಕಡೆ ಚಂಚಲ ಗೊತ್ತಾಗ್ಬಿಟ್ರೆ ಅವ್ರಿಗೆ ಬಿತ್ತು ಅಂತಲೇ ಹೋದೆ. ಮುದ್ರೆಗಳಾಗಲಿ, ಕೈ ನೋಡೋದಾಗಲಿ, ಅರಮಂಡಿ ಆಗಲಿ, ಸಮ್ ಟೆಕ್ನಿಕಲ್ ಪಾಯಿಂಟ್ಸ್ ಆಗಲಿ, ಇದು ಎಲ್ಲನೂ ಅವರು ನಮಗೆ ಅಷ್ಟು, ನನಗೆ ಮಾತ್ರ ಅಲ್ಲ, ನಾನು ಈ ಮಕ್ಕಳೇನು ಕಲಿತಾ ಇದ್ದಾರೋ ಆ ಗ್ರೂಪ್ನಲ್ಲೇ ಕಲಿತಾ ಇದ್ದೆ. ನಮ್ಮ ಮಕ್ಕಳು ಅಂತ ಸಪ್ರೇಟಾಗಿ ಯಾವತ್ತೂ ಪಾಠ ಮಾಡಲಿಲ್ಲ ನಮಗೆ, ಆಯಿತಾ. ಆಮೇಲೆ ನಮ್ಗೆ ಯಾವಾಗ ಒದೆ ಬೆಳಕ್ಕೆ ಶುರು ಆಯಿತೋ ನಾವೆಲ್ಲ ಸ್ವಲ್ಪ ಧ್ಯೇಯ ಜಾಸ್ತಿ, ನಾಳೆ ಒದೆ ತಿನ್ನಬಾರ್ದು, ನಮ್ಮ ಹೊರಗಡೆಯಿಂದ ಬಂದು ಮಕ್ಳ ಮುಂದೆ ನಾನು ಒದೆ ತಿಂದಿದ್ದೀನಲ್ಲ ಅಂದ್ಬಿಟ್ಟು ನಾವು ರೂಮೊಳಗೆ ಹೋಗಿ ಬಾಗಿಲು ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿ ನಾಳೆ ಕರೆಕ್ಟಾಗಿ ಮಾಡ್ತೀವಿ. ಇದನ್ನು ನೋಡಿ ತಂದೆಯವರು ಬನ್ನಿ 5 ಜನನೂ ಇಲ್ಲಿ ಅಂತ ನಿಲ್ಲಿಸ್ಕೊಂಡು ಪಾಠ ಮಾಡೋರು. ನನಗಿಂತ ಮೊದಲೇ ನಮ್ಮ ಅಕ್ಕದಿರಿಬ್ಬರು ತುಂಬ ಅವ್ರಿಗೆ ಬಹಳ ಈ ತಂದೆಯವ್ರ ಬಗ್ಗೆ ಇರೋವಂಥ ಒಂದು ಪ್ರೀತಿ, ಅವರು ಎಷ್ಟು ಕಷ್ಟಪಡ್ತಿದ್ರು ಅಂದರೆ ತಂದೆಯವರು ನಾವು ಕಣ್ಣಿನ ನೋಡಿ ಹೇಳೋಕ್ಕೂ ನನಗೆ ಸಾಧ್ಯ ಇಲ್ಲ, ಅಷ್ಟು ಕಷ್ಟಪಡೋರು. ಅದನ್ನು ತಂದೆಯವರಿಗೆ ತುಂಬ ರೈಟ್ ಹ್ಯಾಂಡ್ ಅಂತಲೇ ಹೇಳ್ಬೋದು. ಅವರಿಬ್ಬರು ತುಂಬ ತಂದೆಯವರಿಗೆ ಸಪೋರ್ಟಿವ್ ಆಗಿದ್ದು, ಇಬ್ಬರು ಅಕ್ಕಂದಿರು. ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೂ ನಮಗೂ ಹುಡುಗಾಟ ಇನ್ನು ನಾವು ಇನ್ನು, ಯಾಕೆಂದರೆ ನಮಗೆ ಆ ಥರನೇ ಬೆಳೆಸ್ಬಿಟ್ರು, ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ರು ನಮಗೆ. ಏನು ನಾವು ಯಾವುದ್ರಲ್ಲೂ ಕಮ್ಮಿ ಇರಲಿಲ್ಲ ನಮಗೆ. ಸೊ ನಾವು ಅವಾಗೆ ಹುಡುಗಾಟ ಆಯಿತಾ,
ತುಂಬ ಚೆನ್ನಾಗಿ ಹೆಸರು ಮಾಡಿ ಈ ಕಲಾಮಂದಿರಕ್ಕೆ ಒಳ್ಳೆ ಕೀರ್ತಿಯನ್ನು ಹೆಸರು ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮ ಈ ಕಲಾಮಂದಿರ ಇವತ್ತು ಹೆಸರಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಆಗಿ ನಮ್ಮ ಅಕ್ಕಂದಿರು ಮತ್ತು ಶಿಷ್ಯ ವೃಂದದವರು ಹೇಳ್ತೀನಿ, ಅಷ್ಟು ತಂದೆಯವ್ರಿಗೆ ಸಪೋರ್ಟಿವ್ ಆಗಿ ನಿಂತಿದ್ರು. ತಂದೆಯವರು ಯಾವಾಗ ರಾತ್ರಿ ಇಂಥ ಕಾರ್ಯಕ್ರಮ ಇದೆ ಅಂದರೆ ಎಲ್ಲ ಮಕ್ಕಳು ಸೇರಿ ನೃತ್ಯ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಇವತ್ತು ಈ ಕಲಾಮಂದಿರನ ಇಷ್ಟು ಚೆನ್ನಾಗಿ ಇಷ್ಟು ಮುಂದುವರಿಸಿ ಇಷ್ಟು ಬೆಳಕಿಗೆ ತಂದಿದ್ದಾರೆ ಅಂತ ಹೇಳೋದಕ್ಕೆ ನಾನು. ಅಭಿನಂದನಾ ಕಾರ್ಯಕ್ರಮದಲ್ಲಿ ದೀಪಿಕಾ ಹರೀಶ್ ರಾಮನ್, ಮುರಳಿ ಕೃಷ್ಣ, ಪಂಡಿತಾರಾಧ್ಯ, ರವಿ, ಯಶೋಧರ, ಕುಮಾರ್, ಭಾರತಿ ಹಾಗೂ ಪೋಷಕರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು.